ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಇವತ್ತಿನ ಸಂಚಿಕೆಯಲ್ಲಿ ಕೋರ್ಟ್ ಒಳಗೆ ಮತ್ತು ಹೊರಗೆ ಸಾಕ್ಷಿ ಸತ್ಯಗಳ ನಡುವೆ ಒಂದು ದೊಡ್ಡ ಧರ್ಮಯುದ್ಧವೇ ನಡೆದು ಹೋಗಿದೆ. JP ಪಾಟೀಲ್ ಅವರನ್ನು ಹೇಗಾದರೂ ಮಾಡಿ ಕ್ರಿಮಿನಲ್ ಎಂದು ಸಾಬೀತುಪಡಿಸಿ ಮರಣದಂಡನೆ ಕೊಡಿಸಲೇಬೇಕು ಎಂದು ಲಾಯರ್ RK ಕೋರ್ಟ್ನಲ್ಲಿ ರೆಡ್ ಡೈರಿಯ ಪುಟಗಳನ್ನು ಉಲ್ಲೇಖಿಸಿ ಭೀಕರವಾಗಿ ವಾದ ಮಂಡಿಸುತ್ತಾರೆ. JP ಪಾಟೀಲ್ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅವರ ಬುಡಕ್ಕೆ ಗಾಯತ್ರಿ ಮತ್ತು ಶಕ್ತಿ ಪ್ರಸಾದ್ ಎಂಬ ವಿಷಸರ್ಪಗಳು ಸೇರಿಕೊಂಡಿವೆ ಎಂದು ಭಾರ್ಗವಿ ಆಕ್ಷೇಪ ಎತ್ತಿದಾಗ RK ಅವಳನ್ನು ತಮಾಷೆ ಮಾಡ್ತಾರೆ. ಆದರೆ ಭಾರ್ಗವಿ ಸುಮ್ಮನೆ ಕೂರುವ ಹೆಣ್ಣಲ್ಲ. ಅವಳು ಕೋರ್ಟ್ ಮುಂದೆ ಒಂದು ಸುಟ್ಟ ಡೈರಿಯ ತುಂಡು ಪೇಪರನ್ನು ಸಾಕ್ಷಿಯಾಗಿ ತಂದಿಡ್ತಾಳೆ. ನಿನ್ನೆ ರಾತ್ರಿ ಗಾಯತ್ರಿ ದೇವಿ ತನ್ನ ರಹಸ್ಯಗಳನ್ನು ಮುಚ್ಚಿಡಲು ಒರಿಜಿನಲ್ ಡೈರಿಯನ್ನು ಸುಟ್ಟು ಹಾಕುವಾಗ ಅಲ್ಲಿಯೇ ಇದ್ದ ಅಮಾಯಕ ಮಗು ತನ್ನ ಬುದ್ಧಿವಂತಿಕೆಯಿಂದ ಆ ಸುಟ್ಟ ಪೇಪರ್ ಚೂರುಗಳನ್ನು ಎತ್ಕೊಂಡು ಬಂದಿರ್ತಾಳೆ. ಆ ಪೇಪರ್ ಮೇಲಿರುವ ಫಿಂಗರ್ ಪ್ರಿಂಟ್ಸ್ ಬೇರೆ ಯಾರದ್ದೂ ಅಲ್ಲ, ಸ್ವತಃ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಅವರದ್ದು ಎಂದು ಲ್ಯಾಬ್ ರಿಪೋರ್ಟ್ ಸಹಿತ ಭಾರ್ಗವಿ ಸಾಬೀತುಪಡಿಸ್ತಾಳೆ. ಲಾಯರ್ RK ಮತ್ತು ಗಾಯತ್ರಿ ದೇವಿ ಆ ಮಗು ಸುಳ್ಳು ಹೇಳ್ತಿದೆ ಅಂತ ಜೋರಾಗಿ ಕೂಗಾಡಿದಾಗ ಗಾಯತ್ರಿ ದೇವಿ ಆವೇಶದಲ್ಲಿ ಆ ರೆಡ್ ಡೈರಿ ಸುಟ್ಟಿದ್ದು ನಾನೇ ಅಂತ ಕೋರ್ಟ್ನಲ್ಲೇ ಸತ್ಯ ಒಪ್ಪಿಕೊಳ್ತಾಳೆ. ಇದೇ ಸಮಯದಲ್ಲಿ ಕೋರ್ಟ್ನ ಹೊರಗೆ ಮತ್ತೊಂದು ಪವಾಡ ನಡೆಯುತ್ತದೆ. ರವೀಂದ್ರ ಅವರ ಮೇಲೆ ಲಂಚದ ಸುಳ್ಳು ಅಪವಾದ ಹೊರಿಸಿದ ವ್ಯಕ್ತಿ ಅನ್ನಪೂರ್ಣ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ. ತನ್ನ ಹೆಂಡತಿಯ ಚಿಕಿತ್ಸೆ ಖರ್ಚಿಗಾಗಿ ದುಡ್ಡು ಕೊಟ್ಟು ರವೀಂದ್ರ ಅವರ ಮೇಲೆ ಸುಳ್ಳು ಹೇಳುವಂತೆ ಮಾಡಿದ್ದೇ ಇದೇ ಗಾಯತ್ರಿ ಅಲಿಯಾಸ್ ಗಂಗಾ ಎಂದು ಅವನ ಸತ್ಯವನ್ನು ಒಪ್ಪಿಕೊಂಡು ರವೀಂದ್ರ ಸಾರ್ ಮನುಷ್ಯನಲ್ಲ ದೇವರು ಎಂದು ಜಯಕಾರ ಹಾಕುತ್ತಾ ಹೊರಡುತ್ತಾನೆ. ಇದರಿಂದ ಅನ್ನಪೂರ್ಣ ಅವರ ಕುಟುಂಬಕ್ಕೆ ದೊಡ್ಡ ನೆಮ್ಮದಿ ಸಿಗುತ್ತದೆ. ಕೋರ್ಟ್ ಒಳಗೆ ಭಾರ್ಗವಿ ತಮ್ಮ ಅಂತಿಮ ದಾಳವನ್ನು ಉರುಳಿಸ್ತಾಳೆ. RK ತಂದಿಟ್ಟ ರೆಡ್ ಡೈರಿ ಕೂಡ ನಕಲಿ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಲು ನಾನು ಈ ನಾಟಕ ಆಡಿದೆ ಎಂದು ಭಾರ್ಗವಿ ಕೋರ್ಟ್ಗೆ ತಿಳಿಸ್ತಾಳೆ. ಅಷ್ಟೇ ಅಲ್ಲದೆ ಗಾಯತ್ರಿ ದೇವಿಯ 25 ವರ್ಷಗಳ ಹಿಂದಿನ ಕರಾಳ ಇತಿಹಾಸವನ್ನು ಬಿಚ್ಚಿಡ್ತಾಳೆ. ವರ್ಷಗಳ ಹಿಂದೆ ನಡೆದ ಕಾರು ಅಪಘಾತದಲ್ಲಿ ಗಾಯತ್ರಿ ದೇವಿ ಸತ್ತೇ ಇಲ್ಲ. ಬದಲಿಗೆ ಅವಳ ಅಣ್ಣ ಶಕ್ತಿ ಪ್ರಸಾದ್ ತನ್ನ ಪ್ರಭಾವ ಬಳಸಿ ನಕಲಿ ಡೆತ್ ಸರ್ಟಿಫಿಕೇಟ್ ಮಾಡಿಸಿ JP ಕೈಗೆ ಕೊಟ್ಟಿದ್ದರು. ಕಾಗದದ ಮೇಲೆ ಸತ್ತು ಹೋಗಿರುವ ಗಾಯತ್ರಿ ದೇವಿ ಗಂಗಾ ಎಂಬ ಹೆಸರಿನಲ್ಲಿ ಜಗತ್ತಿನ ಕಣ್ಣಿಗೆ ಮಣ್ಣೆರಚಿ ಕ್ರಿಮಿನಲ್ ಆಕ್ಟಿವಿಟಿ ನಡೆಸುತ್ತಿದ್ದಾಳೆ. ಸತ್ತ ವ್ಯಕ್ತಿಯ ಪರ್ಸನಲ್ ಅಕೌಂಟ್ಗೆ ಕೋಟ್ಯಾಂತರ ಹಣ ಬಂದು ಡ್ರಾ ಆಗುತ್ತಿದೆ ಎಂದು ಬ್ಯಾಂಕ್ ದಾಖಲೆಗಳನ್ನು ಕೊಟ್ಟು ಮುಂದೆ ಇಟ್ಟಾಗ ಗಾಯತ್ರಿ ಹಾಗೂ RK ಇಬ್ಬರು ಸಂಪೂರ್ಣವಾಗಿ ನಡುಗಿ ಹೋಗ್ತಾರೆ. ಕೊನೆಗೆ ಗಂಗಳ ಅಸಲಿ ಮುಖವಾಡ ಕಳಚಿ ಈ ರೋಚಕ ಸಂಚಿಕೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.